ವಿಡಿಯೋ ಮಾಡ್ತಾ ಇದ್ದೀನಿ. ಆತ್ಮೀಯ ಸ್ನೇಹಿತರೆ, ಇವತ್ತು ಕೋಲಾರ ಜಿಲ್ಲೆ ಕೋಲಾರ ತಾಲೂಕು ಸುತ್ತೂರು ಹೋಬಳಿಗೆ ಸಂಬಂಧಪಟ್ಟ ಹಾಗೆ ಉಲ್ಟೆ ಅಗ್ರಹಾರ ಒಂದು ಗ್ರಾಮದಲ್ಲಿ ಏನು ಇವತ್ತು ಒಂದು ಬಡ ಕುಟುಂಬಕ್ಕೆ ನವ ಕರ್ನಾಟಕ ಸ್ವಾಭಿಮಾನವೃತ್ತಿ ಕೋಲಾರ ಜಿಲ್ಲಾ ಸಮಿತಿ ಅಂದರೆ ನಮ್ಮ ಮಹಿಳಾ ಅಧ್ಯಕ್ಷರಂಥ ಮಂಜುಳಮ್ಮನವರ ನೇತೃತ್ವದಲ್ಲಿ ಈ ಒಂದು ಬಡ ಕುಟುಂಬ ಅಂದರೆ ಪಾಪ ಇವರು ಸುಮಾರು ಮನೆ ಕುಟುಂಬ ಅನ್ನೋದು ಯಾರಿಲ್ಲ, ಅಂದರೆ ಹಿರಿಯರು ಆ ಕುಟುಂಬ ಜೀವನ ಸಾಗಲಿಕ್ಕೆ ಯಾರೂ ಇಲ್ಲ ಪಾಪ. ಅಂದರೆ ಈ ಒಂದು ಗ್ರಾಮದಲ್ಲಿ ಕೆಲವರು ಅಕ್ಕಪಕ್ಕದವರು ಕೆಲವರು ಸಹಾಯ ಮಾಡಿ ಆ ಒಂದು ಕುಟುಂಬಕ್ಕೆ ಆಸರೆ ಆಗಿದ್ದಾರೆ. ಇವತ್ತು ನಮ್ಮ ಮಂಜುಳಾ ಅವರ ನೇತೃತ್ವದಲ್ಲಿ ಏನು ಈ ಒಂದು ಬಡ ಕುಟುಂಬಕ್ಕೆ ನೋಡೋ ಈ ಹುಡುಗ ಬಂದು ಹ್ಯಾಂಡಿಕ್ಯಾಪ್ ಇದ್ದಾನೆ ಪಾಪ, ಕಣ್ಣು ಕಾಣಿಸಲ್ಲ ಸರಿಯಾಗಿ, ಒಂದು ಕಣ್ಣು ಆಪ್ರೇಷನ್ ಆಗಿದೆ, ಇನ್ನೊಂದು ಕಣ್ಣು ಸ್ವಲ್ಪ ಕಾಣುತ್ತಂತೆ, ಇನ್ನೊಬ್ಬರಿಗೆ SLC ಓದ್ತಿದ್ದಾನೆ. ಆ ಹುಡುಗರಿಗೆ ಆ ಒಂದು ಪುಟ್ಟ ಮಗನಿಗೆ ಒಂದಷ್ಟು ನಮ್ಮ ಕೈಲ ಮಟ್ಟಿಗೆ ಪುಸ್ತಕ ಮತ್ತು ಆ ದಿನಸಿಗೆ ಸಂಬಂಧಪಟ್ಟಂಗೆ ದಿನಬಳಕೆ ವಸ್ತುಗಳಂತ ಏನು ಮನೆಯಲ್ಲಿ ಬಳಸುವಂಥ ಅಡುಗೆ ಸಾಮಾನು ಆಗಿರ್ಬೋದು ಅಥವಾ ಸ್ವಲ್ಪ ಅಕ್ಕಿ ನಮ್ಮ ಕಡೆಯಿಂದ ಇವತ್ತು ಬಂದು ನಾವು ಅವ್ರಿಗೆ ಸಹಾಯ ಮಾಡಿದ್ವಿ. ಈ ವಿಡಿಯೋವನ್ನು ನಾನು ಸಾಮಾಜಿಕ ಜಾಲತಾಣ ವಾಟ್ಸಪ್ ಗ್ರೂಪ್ ಆಗಿರ್ಬೋದು ಅಥವಾ ಫೇಸ್ಬುಕ್ ಪೇಜ್ ಆಗಿರ್ಬೋದು ಅಪ್ಲೋಡ್ ಮಾಡ್ತೀನಿ. ಮತ್ತು ಆ ಪುಸ್ತಕ ನಂಬರು ಅವತ್ತು ನಾವು ಕೊಡ್ಬೇಕು. ದಯವಿಟ್ಟು ಸಂಬಂಧಪಟ್ಟ ಯಾರಾದರೂ ದಾನಿಗಳಿದ್ರೆ ಈ ಒಂದು ಬಡ ಕುಟುಂಬಕ್ಕೆ, ಬಟ್ ಅವರೇನು ದೊಡ್ಡ ಬಿಲ್ಡಿಂಗ್ ಕಟ್ಕೋಬೇಕು, ದೊಡ್ಡ ಬಿಲ್ಡಿಂಗಲ್ಲಿ ವಾಸ ಮಾಡಬೇಕು ಅಂತೇಳಿ ಕೇಳಿತಲ್ಲ ಅವರು. ಬಟ್ ಆ ಸದ್ಯಕ್ಕೆ ಉಳ್ಕೊಳ್ಳೋದಕ್ಕೆ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಮತ್ತು ಅವ್ರ ಜೀವನ ಮಾಡೋಕ್ಕೆ ಒಂದಷ್ಟು ದಿನನಿತ್ಯ ಪದಾರ್ಥಗಳಿರುವ ಬೇಕು ಅಂತ ಅವರಿಗೆ ಕೇಳ್ತಿದ್ದಾರೆ ಪಾಪ. ಇನ್ನೇನು ಕೇಳ್ತಲ್ಲ. ಆದಷ್ಟು ತಮ್ಮ ಕೈಲಾದಷ್ಟು ಯಾರಾದರೂ ಸಹಾಯ ಮಾಡುವಂಥ ದಾನಿಗಳಿದ್ರೆ ದಯವಿಟ್ಟು ಕೋಲಾರ ತಾಲೂಕು ಕೋಲಾರ ಜಿಲ್ಲೆ ಸುತ್ತೂರು ಹೋಬಳಿ ಉಲ್ಟೆ ಅಗ್ರಹಾರ ಎಂಬ ಒಂದು ಹಳ್ಳಿಯಲ್ಲಿ ಒಂದು ಗ್ರಾಮ, ಆ ಗ್ರಾಮದಲ್ಲಿ ಈ ಬಡ ಕುಟುಂಬಕ್ಕೆ ಆಸರೆ ಆಗಬೇಕಂತ ನಾವೆಲ್ಲ ತಮ್ಮ ಮುಖಾಂತರ ಮನವಿ ಮಾಡ್ತೇನೆ. ಅವ್ರ ಸಂಪರ್ಕ ನಂಬರು ಆ ವಿಡಿಯೋ ಮುಖಾಂತರ ನಾನು ಶೇರ್ ಮಾಡ್ತೀನಿ. ದಯವಿಟ್ಟು ಸಹಾಯ ಮಾಡಿ, ಮಾಡುವಂಥ ಮನಸ್ಸಿಗೆ ಸಹಾಯ ಮಾಡಿ. ಧನ್ಯವಾದಗಳು. ಓಕೆನಪ್ಪ, ನೀನಷ್ಟೇನೋ ನೀನು ಚೆನ್ನಾಗಿದೆಯಾ? ಚೆನ್ನಾಗಿ ಓದಪ್ಪ.